ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ 2025ರ ಸುದ್ದಿಯಲ್ಲಿರುವ ಪ್ರಮುಖ ವ್ಯಕ್ತಿಗಳ ಬಗ್ಗೆ ಚರ್ಚೆ ಮಾಡೋಣ. ಒನ್ ಆಫ್ ದ ಇಂಪಾರ್ಟೆಂಟ್ ಟ್ರೆಂಡಿಂಗ್ ಟಾಪಿಕ್ ಆಗಿದ್ದು ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಇರ್ತಿದೆ, ಫೆಬ್ರವರಿ 2025ರಲ್ಲಿ ದೆಹಲಿಯ ನೂತನ ಮುಖ್ಯಮಂತ್ರಿಗಳಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಎ, ರೇಖಾ ಗುಪ್ತಾ. ರೇಖಾ ಗುಪ್ತಾ ಇವರು ಫೆಬ್ರವರಿ 2025ರಲ್ಲಿ ದೆಹಲಿಯ ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದರು. ಇವರು ಈ ಹಿಂದಿನ ಆರ್ತಿಸಿ ಮಾರ್ಲಿನ ನಂತರ ಮಹಿಳಾ ಮುಖ್ಯಮಂತ್ರಿ ಆಗ್ತಾರೆ ಮತ್ತು ದೆಹಲಿಯ 4ನೇ ಮಹಿಳಾ ಮುಖ್ಯಮಂತ್ರಿ. ಇವರು ದೆಹಲಿಯ 4ನೇ ಮಹಿಳಾ ಸಿಎಂ. ದೆಹಲಿಯ ಮೊದಲ ಮಹಿಳಾ ಸಿಎಂ ಯಾರಾಗಿದ್ರು ಕೇಳಿದ್ರೆ ಸುಷ್ಮಾ ಸ್ವರಾಜ್. ಸುಷ್ಮಾ ಸ್ವರಾಜ್ ದೆಹಲಿಯ ಮೊಟ್ಟ ಮೊದಲ ಮಹಿಳಾ ಮುಖ್ಯಮಂತ್ರಿ. ಎರಡನೇ ಮಹಿಳಾ ಮುಖ್ಯಮಂತ್ರಿ ಶೀಲಾ ದೀಕ್ಷಿತ್. ಮೂರನೇ ಮಹಿಳಾ ಮುಖ್ಯಮಂತ್ರಿ ಆರ್ತಿಸಿ ಮಾರ್ಲೇನಾ ಮತ್ತು 4ನೇ ಮಹಿಳಾ ಮುಖ್ಯಮಂತ್ರಿಯಾಗಿ ರೇಖಾ ಗುಪ್ತಾ ಆಯ್ಕೆಯಾಗಿದ್ದಾರೆ. ಇವರು ಬಿಜೆಪಿ ಪಕ್ಷವನ್ನು ರೆಪ್ರೆಸೆಂಟ್ ಮಾಡ್ತಾರೆ. ಭಾರತದ ಮುಖ್ಯ ಚುನಾವಣಾ ಆಯುಕ್ತರಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಜ್ಞಾನೇಶ ಕುಮಾರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಜ್ಞಾನೇಶ ಕುಮಾರ್ ನೋಡಿ, ಇವರು 26ನೇ ಮುಖ್ಯ ಚುನಾವಣಾ ಆಯುಕ್ತರಾಗಿ ಆಯ್ಕೆಯಾದರು. ಸ್ನೇಹಿತರೆ, ನಿಮಗೆ ಈ ಅಂಶ ಗೊತ್ತಿರಲಿ. ಏನು ಕೇಳಿದ್ರೆ, ಭಾರತದ ಚುನಾವಣಾ ಆಯೋಗದಲ್ಲಿ 3 ಜನರ ನಿರ್ವಾಚನ ಮಂಡಳಿ ಇರುತ್ತೆ. 3 ಜನರ ನಿರ್ವಾಚನಾ ಮಂಡಳಿ ಇರುತ್ತೆ. ಸೊ ಒಬ್ಬರು ಮುಖ್ಯ ಚುನಾವಣಾ ಆಯುಕ್ತರು, ಇಬ್ಬರು ಚುನಾವಣಾ ಆಯುಕ್ತರಿರ್ತಾರೆ. ಸೊ ಭಾರತದ ಪ್ರಸ್ತುತ ಚುನಾವಣಾ ಆಯುಕ್ತರು ಯಾರು ಹಾಗಾದರೆ ನೋಡ್ತಾ ಹೋದರೆ, ಸೊ ಭಾರತದ ಪ್ರಸ್ತುತ ಚುನಾವಣಾ ಆಯುಕ್ತರು ಯಾರು ಅಂದರೆ ಸುಖವೀರ ಸಿಂಗ್ ಸಂಧು ಒಬ್ಬರು, ಸುಖವೀರ ಸಿಂಹ ಸಂಧು ಒಬ್ಬರು. ಎರಡನೇವರು ಯಾರು ಕೇಳಿದ್ರೆ ವಿವೇಕ ಜೋಶಿ. ವಿವೇಕ ಜೋಶಿ ಇವರು ಪ್ರಸ್ತುತ ಭಾರತದ ಚುನಾವಣಾ ಆಯುಕ್ತರು. ಭಾರತದ ಮುಖ್ಯ ಚುನಾವಣಾ ಆಯುಕ್ತರಾಗಿ ಪ್ರಸ್ತುತ ಆಯ್ಕೆಯಾದವರು ಜ್ಞಾನೇಶ್ ಕುಮಾರ್. ಇವರು ರಾಜೀವ್ ಕುಮಾರ್ ಅವರ ನಂತರ ಆಯ್ಕೆ ಆಗ್ತಾರೆ. ಇಸ್ರೋದ 11ನೇ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ವಿ ನಾರಾಯಣನ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಡಾಕ್ಟರ್ ವಿ ನಾರಾಯಣ್ ಅವರು ಇಸ್ರೋದ 11ನೇ ಅಧ್ಯಕ್ಷರಾಗಿ ಆಯ್ಕೆಯಾದರು. ಇಸ್ರೋ ಸ್ಥಾಪನೆಯಾಗಿದ್ದು 1969ರಲ್ಲಿ ಮತ್ತು ಇಸ್ರೋದ ಕೇಂದ್ರ ಕಚೇರಿ ಇರೋದು ಬೆಂಗಳೂರಿನಲ್ಲಿ. ಬೆಂಗಳೂರು ಕೇಂದ್ರ ಕಚೇರಿ. ಇನ್ನೊಂದು ಪ್ರಶ್ನೆಯನ್ನು ತುಂಬ ಸರಿ ಕೇಳಿದ್ದಾರೆ, ಇಸ್ರೋದ ಸ್ಥಾಪಕರು ಯಾರು ಅಂತೇಳಿ. ಇಸ್ರೋದ ಸ್ಥಾಪಕರು ವಿಕ್ರಮ್ ಸಾರಾಭಾಯಿ. ವಿಕ್ರಮ್ ಸಾರಾಭಾಯಿ ಇಸ್ರೋದ ಸ್ಥಾಪಕರು. UIDAI ಯೂನಿಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾ. ನಾವು ಆಧಾರ್ ಏನು ಕೊಡ್ತಾರಲ್ಲ, ಈ ಒಂದು ಸಂಸ್ಥೆ ಯೂನಿಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾ, ಇದರ ನೂತನ CEO ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಭುವನೇಶ ಕುಮಾರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭುವನೇಶ್ವರ್ ಕುಮಾರ್ ಅವರು ಯೂನಿಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾದ ನೂತನ CEO ಆಗಿ ಆಯ್ಕೆಯಾದರು. ಸೊ ಇದರ ಸ್ಥಾಪನೆ ಆಗಿದ್ದು 2009ರಲ್ಲಿ. UIDAI ಈ ಸಂಸ್ಥೆ ಸ್ಥಾಪನೆಯಾಗಿದ್ದು 2009ರಲ್ಲಿ. ಇದರ ಪ್ರಸ್ತುತ ಅಧ್ಯಕ್ಷರು ಸತ್ಯನಾರಾಯಣ. ಪ್ರಸ್ತುತ ಅಧ್ಯಕ್ಷರಾಗಿದ್ದಾರೆ. ಇತ್ತೀಚೆಗೆ ನಿಧನರಾದ ಮನಮೋಹನ್ ಸಿಂಗ್ ಅವರಿಗೆ ಯಾವ ವರ್ಷದಲ್ಲಿ ಪದ್ಮ ವಿಭೂಷಣ ಪುರಸ್ಕಾರ ನೀಡಲಾಗಿತ್ತು? ಸರಿ ಉತ್ತರ 1987ರಲ್ಲಿ. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಮನಮೋಹನ್ ಸಿಂಗ್ ಅವರ ಬಗ್ಗೆ ಹೇಳೋದಾದ್ರೆ, ಮನಮೋಹನ ಸಿಂಗ್ ಇವ್ರ ಬಗ್ಗೆ ಹೇಳೋದಾದ್ರೆ, ಇವರಿಗೆ ಭಾರತದ ಉದಾರೀಕರಣದ ಜನಕ ಅಂತೇಳಿ ಕರೀತಾ ಇದ್ರು. ಭಾರತದ ಉದಾರೀಕರಣದ ಜನಕ ಯಾರು ಅಂದರೆ ಮನಮೋಹನ್ ಸಿಂಗ್ ಗೊತ್ತಿರಲಿ. ಹಾಗೆಯೇ ಇವರು ಚೇಸಿಂಗ್ ಇಂಡಿಯಾ ಎನ್ನುವಂತಹ ಆತ್ಮಕಥೆ ಬರೆದಿದ್ದಾರೆ. ಚೇಸಿಂಗ್ ಇಂಡಿಯಾ. ಮನಮೋಹನ್ ಸಿಂಗ್ ಅವರ ಆಟೋಬಯೋಗ್ರಫಿ ಯಾವುದು ಅಂತ ಕೇಳಿದ್ರೆ ಚೇಸಿಂಗ್ ಇಂಡಿಯಾ ಗೊತ್ತಿರಲಿ. ಹಾಗೆಯೇ ಇವರು 1991ರಿಂದ
1996ರವರೆಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ ಕೂಡ ಆಗಿದ್ದರು. ಈ ಎಲ್ಲ ಅಂಶಗಳು ಗೊತ್ತಿರಲಿ. ಇತ್ತೀಚೆಗೆ ನಿಧನರಾದ ಉಸ್ತಾದ್ ಜಾಕೀರ್ ಹುಸೇನ್ ಅವರಿಗೆ ಕೆಳಗಿನ ಯಾವ ಪ್ರಶಸ್ತಿ ದೊರಕಿತ್ತು? ಸರಿಯಾದ ಉತ್ತರ ಈ ಮೇಲಿನ ಎಲ್ಲ ಪ್ರಶಸ್ತಿಗಳು ದೊರಕಿತ್ತು ಅವರಿಗೆ. ಪದ್ಮಶ್ರೀ, ಪದ್ಮಭೂಷಣ, ಪದ್ಮವಿಭೂಷಣ ಎಲ್ಲ ಪ್ರಶಸ್ತಿ ದೊರಕಿತ್ತು. ಸೊ ಪದ್ಮಶ್ರೀ ಯಾವಾಗ ಸಿಕ್ಕಿತ್ತು ಅವರಿಗೆ ಕೇಳಿದ್ರೆ 1988 ಪದ್ಮಭೂಷಣ 2002ರಲ್ಲಿ ಮತ್ತು ಪದ್ಮವಿಭೂಷಣ 2023ರಲ್ಲಿ ಇವರಿಗೆ ನೀಡಲಾಗಿತ್ತು. ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ NHRC ಇದರ ನೂತನ ಅಧ್ಯಕ್ಷರು ಯಾರು? ಸರಿಯಾದ ಉತ್ತರ ವಿ ರಾಮಸುಬ್ರಹ್ಮಣ್ಯಂ ಇದರ ನೂತನ ಅಧ್ಯಕ್ಷರು. 34ನೇ ವ್ಯಾಸ ಸಮ್ಮಾನ್ ಪ್ರಶಸ್ತಿಗೆ ಭಾಜನರಾದವರು ಯಾರು? ಸರಿಯಾದ ಉತ್ತರ ಸೂರ್ಯಬಾಲ. 2024ನೇ ಸಾಲಿನ 34ನೇ ವ್ಯಾಸ ಸಮ್ಮಾನ್ ಪ್ರಶಸ್ತಿಗೆ ಭಾಜನರಾದವರು ಸೂರ್ಯಬಾಲ ಇವರ ಕೋನ್ ದೇಶ್ ಕೆ ವಾಸಿ ದೇಕ್ ಕಿ ಡೈರಿ ಎನ್ನುವಂತಹ ಕೃತಿಗೆ ಈ ಒಂದು 34ನೇ ವ್ಯಾಸ ಸಮ್ಮಾನ್ ಪ್ರಶಸ್ತಿ ಸಿಕ್ಕಿದೆ. ಡಿಸೆಂಬರ್ 2024ರಲ್ಲಿ ವಿಶ್ವದ ಅತಿ ಯುವ ವಿಶ್ವ ಚೆಸ್ ಚಾಂಪಿಯನ್ ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಎ ಡಿ ಗುಕೇಶ್ ಅವರು. ನೋಡಿ, ಸಿಂಗಾಪುರದಲ್ಲಿ ನಡೀತು ಈ ಒಂದು ಟೂರ್ನಮೆಂಟ್. ಸಿಂಗಾಪುರದಲ್ಲಿ ನಡೆದ 18ನೇ ವಿಶ್ವ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಅತಿ ಯುವ ಚೆಸ್ ಚಾಂಪಿಯನ್ ಆಗಿ ಡಿ ಗುಕೇಶ್ ಆಯ್ಕೆ ಆಗ್ತಾರೆ. ಹಾಗಾದರೆ ಇವರು ಯಾರನ್ನ ಸೋಲಿಸಿದ್ರು ಅಂತ ಕೇಳಿದ್ರೆ ಡಿಂಗಾ ಲಿರೈನ್ ಅವ್ರನ್ನ ಸೋಲಿಸ್ತಾರೆ. ಈ ಡಿಂಗಾ ಲಿರನ್ ಚೀನಾ ದೇಶದವರು. ಹಾಗಾದರೆ ಡಿ ಗುಕೇಶ್ ಅವರು ಯಾವ ರಾಜ್ಯದವರು ಅಂತ ಕೇಳಿದ್ರೆ ತಮಿಳುನಾಡು ರಾಜ್ಯದವರು. ತಮಿಳುನಾಡು ರಾಜ್ಯದ ಚೆನ್ನೈ ಅವರು ಇವರು. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ADB ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಮಾಸಾತೋ ಕಾಂಡಾ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ಮಾಸಾತೋ ಕಾಂಡಾ. ಹಾಗಾದರೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಬಗ್ಗೆ ಹೇಳೋದಾದರೆ ಈ ADB ಇದೆಯಲ್ಲ 1966 ಶುರುವಾಯಿತು ಮತ್ತು ಇದರ ಕೇಂದ್ರ ಕಚೇರಿ ಇರೋದು ಫಿಲಿಪೈನ್ಸ್ ದೇಶದ ಮನೀಲಾದಲ್ಲಿ. ಭಾರತೀಯ ರಿಸರ್ವ್ ಬ್ಯಾಂಕ್ ಇದರ ನೂತನ ಗವರ್ನರ್ ಯಾರು? ಸರಿಯಾದ ಉತ್ತರ ಸಂಜಯ್ ಮಲ್ಹೋತ್ರಾ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸಂಜಯ್ ಮಲ್ಹೋತ್ರಾ ಅವರು ಶಕ್ತಿಕಾಂತ್ ದಾಸ್ ಅವರ ನಂತರ ಭಾರತದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ ಆಗಿ ಆಯ್ಕೆಯಾದರು. RBI ಬಗ್ಗೆ ಹೇಳೋದಾದ್ರೆ ತುಂಬ ಸಾರಿ ಕೇಳಿರೋ ಪ್ರಶ್ನೆ RBI ಬಗ್ಗೆ ಏನು ಕೇಳಿದ್ರೆ RBI ಸ್ಥಾಪನೆ ಆಗಿದ್ದು ಯಾವಾಗ ಅಂತೇಳಿ 1 ಏಪ್ರಿಲ್ 1935ರಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆ ಆಯಿತು ಮತ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರಾಷ್ಟ್ರೀಕರಣವಾಗಿದ್ದು 1949ರಲ್ಲಿ. ಈ ಅಂಶ ಕೂಡ ಗೊತ್ತಿರಲಿ. ಈ ಕೆಳಗಿನ ಯಾರನ್ನ ಟೈಮ್ಸ್ ಮ್ಯಾಗಝಿನ್ 2024ರ ಪರ್ಸನ್ ಆಫ್ ದ ಇಯರ್ ಎಂದು ಆಯ್ಕೆ ಮಾಡಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ ಡೊನಾಲ್ಡ್ ಟ್ರಂಪ್. ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಇದರ ನೂತನ ಅಧ್ಯಕ್ಷರು ಯಾರು? ACC ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಇದರ ನೂತನ ಅಧ್ಯಕ್ಷರು ಯಾರು? ಸರಿಯಾದ ಉತ್ತರ ಶಮ್ಮಿ ಸಿಲ್ವಾ ಶ್ರೀಲಂಕಾದವರು. ಇವರು ACCಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದರು. ಇವರು ಜೈಶಾ ಅವರ ನಂತರ ACCಯ ಅಧ್ಯಕ್ಷರಾಗಿ ಆಯ್ಕೆಯಾದರು. ಹಾಗಾದರೆ BCCI ಇದರ ನೂತನ ಸೆಕ್ರೆಟರಿ ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ದೇವಜಿತ್ ಸೈಕಿಯಾ. BCCIನ ನೂತನ ಸೆಕ್ರೆಟರಿ ಆಗಿ ಆಯ್ಕೆಯಾದರು. ಸೊ BCCI ಇದರ ಅಧ್ಯಕ್ಷರು ಯಾರು ಕೇಳಿದ್ರೆ BCCIಯ ಅಧ್ಯಕ್ಷರು ಯಾರು ಕೇಳಿದ್ರೆ ರೋಜರ್ ಬಿನ್ನಿ.
ಈ BCCI ಭಾರತದಲ್ಲಿ ನಡೆಯುವಂಥ ಎಲ್ಲ ಕ್ರಿಕೆಟ್ಗಳನ್ನು ಮ್ಯಾನೇಜ್ ಮಾಡುತ್ತೆ ಮತ್ತು ಈ BCCI ಸ್ಥಾಪನೆ ಆಗಿದ್ದು 1928 ಇತ್ತೀಚೆಗೆ ನಿಧನರಾದ ರತನ್ ಟಾಟಾ ಅವರಿಗೆ ಯಾವ ವರ್ಷದಲ್ಲಿ ಪದ್ಮವಿಭೂಷಣ ಪ್ರಶಸ್ತಿ ನೀಡಲಾಗಿತ್ತು? ಸರಿಯಾದ ಉತ್ತರ 2008 ಇವರಿಗೆ ಪದ್ಮವಿಭೂಷಣ ಅವಾರ್ಡ್ ನೀಡಲಾಗಿತ್ತು. ಸೊ ಈ ಟಾಟಾ ಗ್ರೂಪ್ಸ್ ಇದೆಯಲ್ಲ, ಟಾಟಾ ಗ್ರೂಪ್ಸ್ ಬಗ್ಗೆ ಹೇಳೋದಾದ್ರೆ 1868 ಸ್ಥಾಪನೆ ಆಗಿತ್ತು. ಇದರ ಕೇಂದ್ರ ಕಚೇರಿ ಇರೋದು ಮುಂಬೈನಲ್ಲಿ. ಟಾಟಾ ಟ್ರಸ್ಟ್ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ನೋಯೆಲ್ ಟಾಟಾ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, ನೋಯೆಲ್ ಟಾಟಾ. ಭಾರತದ ನೂತನ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ CAG, ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಕೆ ಸಂಜಯ ವರ್ಮಾ, ಕೆ ಸಂಜಯ ಮೂರ್ತಿ. ಸಂಜಯ್ ಮೂರ್ತಿ ಅವರು ಭಾರತದ ನೂತನ CAG ಆಗಿ ಆಯ್ಕೆಯಾದರು. ಇವರು 15ನೇ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಗಿ ಆಯ್ಕೆಯಾದರು. ಇವರು ಗಿರೀಶ್ ಚಂದ್ರ ಮುರ್ಮು ಅವರ ನಂತರ ಆಯ್ಕೆ ಆಗ್ತಾರೆ ಮತ್ತು ಭಾರತದ CAG ಆಗಿ ಆಯ್ಕೆ ಮಾಡುವವರು ಭಾರತದ ರಾಷ್ಟ್ರಪತಿಗಳು. ರಾಷ್ಟ್ರೀಯ ಮಹಿಳಾ ಆಯೋಗದ ನೂತನ ಅಧ್ಯಕ್ಷರು ಯಾರು? ಸರಿಯಾದ ಉತ್ತರ ಆಪ್ಷನ್ ಎ ವಿಜಯ ಕಿಶೋರ ರಹಟ್ಕರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇವರು ರೇಖಾ ಶರ್ಮಾ ಅವರ ನಂತರ ಭಾರತದ ರಾಷ್ಟ್ರೀಯ ಮಹಿಳಾ ಆಯೋಗದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದರು. ಸ್ಟಾಫ್ ಸೆಲೆಕ್ಷನ್ ಕಮಿಷನ್, ಇಂಪಾರ್ಟೆಂಟ್ ಕ್ವಶನ್, SSC ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಎಸ್ ಗೋಪಾಲಕೃಷ್ಣನ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, ಎಸ್ ಗೋಪಾಲಕೃಷ್ಣನ್. ಈ SSC ಬಗ್ಗೆ ಹೇಳೋದಾದರೆ ಇದು 1975 ಸ್ಥಾಪನೆ ಆಯಿತು ಮತ್ತು ಇದರ ಕೇಂದ್ರ ಕಚೇರಿ ಇರುವುದು ನವದೆಹಲಿಯಲ್ಲಿ. ಭಾರತದ 50ನೇ ಮುಖ್ಯ ನ್ಯಾಯಾಧೀಶರು ಯಾರು? ಸರಿಯಾದ ಉತ್ತರ ಸಂಜೀವ ಖನ್ನಾ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, ಸಂಜೀವ ಖನ್ನಾ. ಇವರು ಚಂದ್ರಚೂಡ, DY ಚಂದ್ರಚೂಡ ಅವರ ನಂತರ ಭಾರತದ 50ನೇ ಮುಖ್ಯ ನ್ಯಾಯಾಧೀಶರಾಗಿ ಆಯ್ಕೆಯಾದರು. ಅಮೆರಿಕದ ನೂತನ ರಾಷ್ಟ್ರಾಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಡೊನಾಲ್ಡ್ ಟ್ರಂಪ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಟ್ರಂಪ್. ಇವರು ಬೈಡನ್ ಅವರ ನಂತರ ಆಯ್ಕೆ ಆಗ್ತಾರೆ, ಕಮಲಾ ಹ್ಯಾರಿಸ್ ಅವ್ರನ್ನ ಸೋಲಿಸಿ ಇವರು ಅಮೆರಿಕದ ನೂತನ ರಾಷ್ಟ್ರಾಧ್ಯಕ್ಷರಾಗಿ ಆಯ್ಕೆಯಾದರು. ಅಮೆರಿಕದ ನೂತನ ಉಪರಾಷ್ಟ್ರಪತಿಯಾಗಿ ಆಯ್ಕೆಯಾದವರು ಯಾರು ಹಾಗಾದರೆ? ಸರಿಯಾದ ಉತ್ತರ ಆಪ್ಷನ್ ಡಿ JD ವೈನ್ಸ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇತ್ತೀಚೆಗೆ ನಿಧನರಾದ ಜನಪದ ಗಾಯಕಿ ಶಾರದಾ ಸಿನ್ಹಾ ಯಾವ ರಾಜ್ಯದವರು? ಸರಿಯಾದ ಉತ್ತರ ಇವರು ಬಿಹಾರದವರು. ಇವರಿಗೆ ನೈಂಟಿಂಗೇಲ್ ಆಫ್ ಬಿಹಾರ್, ಬಿಹಾರದ ಕೋಗಿಲೆ ಅಂತ ಕರೀತಾ ಇದ್ರು. ಜಮ್ಮು ಕಾಶ್ಮೀರದ ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ ಉಮರ್ ಅಬ್ದುಲ್ಲಾ. ಜಮ್ಮು ಕಾಶ್ಮೀರಕ್ಕೆ ಮೊಟ್ಟ ಮೊದಲಿಗೆ ಈ ಒಂದು ಯೂನಿಯನ್ ಟೆರಿಟರಿ ಆದ ನಂತರ ಎಲೆಕ್ಷನ್ ಆಗುತ್ತೆ. ಸೊ ಇದರ ಮುಖ್ಯಮಂತ್ರಿಯಾಗಿ ಉಮರ್ ಅಬ್ದುಲ್ಲಾ ಆಯ್ಕೆ ಆಗ್ತಾರೆ. ಸೊ ಇದು 31 ಅಕ್ಟೋಬರ್ 2019 ಕೇಂದ್ರಾಡಳಿತ ಪ್ರದೇಶವಾಗಿ ಬದಲಾಯಿತು. ಇನ್ನೊಂದು ಅಂಶ ಗೊತ್ತಿರಲಿ ನಿಮಗೆ, ಇದರ DCM ಆಗಿ ಆಯ್ಕೆಯಾದವರು ಉಪಮುಖ್ಯಮಂತ್ರಿ ಸುರೇಂದ್ರ ಕುಮಾರ್ ಚೌಧರಿ. ಜಮ್ಮು ಕಾಶ್ಮೀರದ ನೂತನ ವಿಧಾನಸಭಾಧ್ಯಕ್ಷರು ಯಾರು? ಸರಿಯಾದ ಉತ್ತರ ಆಪ್ಷನ್ ಡಿ ಅಬ್ದುಲ್ ರಹೀಂ ರಾಥರ್. ಶ್ರೀಲಂಕಾದ 2ನೇ ಮಹಿಳಾ ಮುಖ್ಯ ನ್ಯಾಯಾಧೀಶರಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಮೃದು ನಿರೂಪಾ ಫರ್ನಾಂಡೋ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇವರು ಈ ಶಿರಾನಿ ಬಂಡಾರೆ ನಾಯಕೆ ನಂತರ ಈ ಹೆಸರು ಇಂಪಾರ್ಟೆಂಟ್ ಯಾಕಂದ್ರೆ ಇವರು ಶ್ರೀಲಂಕಾದ ಮೊದಲ ಮಹಿಳಾ ಮುಖ್ಯ ನ್ಯಾಯಾಧೀಶರು. ಮಹಾರಾಷ್ಟ್ರದ ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ ದೇವೇಂದ್ರ ಫಡ್ನವೀಸ್. ಹೇಮಂತ್ ಸೊರೇನ್ ಅವರು ಜಾರ್ಖಂಡ್ನ ಎಷ್ಟನೇ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದರು? ಸರಿಯಾದ ಉತ್ತರ ಜಾರ್ಖಂಡ್ನ 14ನೇ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದರು ಹೇಮಂತ್ ಸೊರೇನ್. ಇತ್ತೀಚೆಗೆ ನಿಧನರಾದ ಉಸ್ತಾದ್ ಆಶೀಶ್ ಖಾನ್ ಯಾವ ವಾದಕರಾಗಿದ್ದರು? ಇವರು ಖ್ಯಾತ ಸರೋದ್ ವಾದಕರು.
76ನೇ ಭಾರತೀಯ ಗಣರಾಜ್ಯೋತ್ಸವಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದವರು ಯಾವ ದೇಶದವರು? ನೋಡಿ, ಪ್ರತಿ ವರ್ಷ ಭಾರತದ ಗಣರಾಜ್ಯ ದಿನದಂದು ಬೇರೆ ದೇಶದ ರಾಷ್ಟ್ರಾಧ್ಯಕ್ಷರು, ಪ್ರಧಾನಮಂತ್ರಿಗಳು ಭಾರತಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾರೆ. ಹಾಗಾದರೆ 76ನೇ ಗಣರಾಜ್ಯೋತ್ಸವ 2025 ಜನವರಿ 26ರಂದು ನಡೆದಂತಹ ಗಣರಾಜ್ಯೋತ್ಸವದಲ್ಲಿ ಈ ಕೆಳಗಿನ ಯಾವ ದೇಶದವರು ಭಾರತಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದರು ಅಂತೇಳಿ ಸರಿಯಾದ ಉತ್ತರ ಆಪ್ಷನ್ ಸಿ, ಇಂಡೋನೇಷ್ಯಾ. ಇಂಡೋನೇಷ್ಯಾದ ರಾಷ್ಟ್ರಪತಿ ಪ್ರಭಾವೋ ಸುಬಿಯಾಂಟೋ ಇದಾರಲ್ಲ, ಇವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ರು. ಸೊ 2024ರಲ್ಲಿ ಯಾರು ಆಗಮಿಸಿದ್ರು ಅಂತ ಕೇಳಿದ್ರೆ 2024ರಲ್ಲಿ ಇಮ್ಯಾನ್ಯುಯಲ್ ಮ್ಯಾಕ್ರನ್. ನೋಡಿ, ಹೊಂದಿಸಿ ಬರೆಯಿರಿ ಕೂಡ ಕೇಳ್ಬೋದು, ಯಾವ್ಯಾವ ವರ್ಷದಲ್ಲಿ ಯಾರು ಬಂದಿದ್ರು ಅಂತೇಳಿ. ಸೊ ಇಮ್ಯಾನ್ಯುಯಲ್ ಮ್ಯಾಕ್ರನ್ ಇದಾರಲ್ಲ, ಇವರು ಫ್ರಾನ್ಸ್ ದೇಶದ ಪ್ರೆಸಿಡೆಂಟ್. ಈ ಅಂಶ ಕೂಡ ಗೊತ್ತಿರಲಿ. IPL ಇತಿಹಾಸದಲ್ಲಿ ಅತಿ ಹೆಚ್ಚು ಹಣಕ್ಕೆ ಬಿಡ್ಡಿಂಗ್ ಆದ ಆಟಗಾರ ಯಾರು? IPL. ಸೊ ಸರಿಯಾದ ಉತ್ತರ ರಿಷಬ್ ಪಂತ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ರಿಷಬ್ ಪಂತ್ ಅವರು ಲಕ್ನೋ ಸೂಪರ್ ಜಾಯಿಂಟ್ಸ್ ಇದಕ್ಕೆ ಅತಿ ಹೆಚ್ಚು ಹಣಕ್ಕೆ ಬಿಡ್ಡಿಂಗ್ ಆಗ್ತಾರೆ. ಇವರು 27 ಕೋಟಿಗೆ ಬಿಡ್ಡಿಂಗ್ ಆದಂತಹ ಮೊದಲ ಆಟಗಾರ, ಅತಿ ಹೆಚ್ಚು ಹಣಕ್ಕೆ ಬಿಡ್ಡಿಂಗ್ ಆದ ಆಟಗಾರ ರಿಷಬ್ ಪಂತ್. ನಮೀಬಿಯಾ ದೇಶದ ಮೊದಲ ಮಹಿಳಾ ರಾಷ್ಟ್ರಪತಿಯಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ನಿತಂಬೋ ನಂದಿ ನದೈತವಾಹ. ಇವರು ನಮೀಬಿಯಾ ದೇಶದ ಮೊಟ್ಟ ಮೊದಲ ಮಹಿಳಾ ರಾಷ್ಟ್ರಪತಿಯಾಗಿ ಆಯ್ಕೆ ಆಗ್ತಾರೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವ ನಟ ಥೈಲ್ಯಾಂಡ್ ಟೂರಿಸಂನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಯ್ಕೆಯಾದರು? ನೋಡಿ, ಬೇರೆ ದೇಶದ ಒಂದು ಟೂರಿಸಂಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಯ್ಕೆಯಾದ ಭಾರತೀಯ ಇವರು. ಸೊ ಇಂಪಾರ್ಟೆಂಟ್ ಆಗುತ್ತೆ ಕ್ವಶನ್, ನೋಟ್ ಮಾಡ್ಕೊಳ್ಳಿ. ಸರಿಯಾದ ಉತ್ತರ ಸೋನು ಸೂದ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಮಿಸ್ ಗ್ರ್ಯಾಂಡ್ ಇಂಟರ್ನ್ಯಾಷನಲ್ ಆಗಿ ಆಯ್ಕೆಯಾದ ಮೊದಲ ಭಾರತೀಯ ಮಹಿಳೆ ಯಾರು? ಸರಿಯಾದ ಉತ್ತರ ರಚೆಲ್ ಗುಪ್ತಾ. ಪಂಜಾಬ್ ರಾಜ್ಯದ ರಚೆಲ್ ಗುಪ್ತಾ ಮಿಸ್ ಗ್ರ್ಯಾಂಡ್ ಇಂಟರ್ನ್ಯಾಷನಲ್ ಆಗಿ ಆಯ್ಕೆಯಾದರು. ಇದರ ಆಯೋಜನೆ ಎಲ್ಲಾಗಿತ್ತು ಕೇಳಿದ್ರೆ ಥೈಲ್ಯಾಂಡ್ ನಲ್ಲಿ ಆಗಿತ್ತು. ಎಪ್ಪತ್ಮೂರನೇ ಮಿಸ್ ಯೂನಿವರ್ಸ್ ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ವಿಕ್ಟೋರಿಯಾ ಕೆಜೋರ್ ತೆಲವಿಗ್. ಸೊ ವಿಕ್ಟೋರಿಯಾ ಕೆಜೋರ್ ತೆಲವಿಗ್ ಅವರು 73ನೇ ಮಿಸ್ ಯೂನಿವರ್ಸ್ ಆಗಿ ಆಯ್ಕೆಯಾದರು. ಇವರು ಡೆನ್ಮಾರ್ಕ್ ದೇಶದವರು. ಸೆಮಿನಾ ಮಿಸ್ ಇಂಡಿಯಾ 2024 ಈ ಪ್ರಶಸ್ತಿ ವಿಜೇತರು ಯಾರು? ಸೆಮಿನಾ ಮಿಸ್ ಇಂಡಿಯಾ. ಸರಿಯಾದ ಉತ್ತರ ನಿಕಿತಾ ಪೋರಾವಾಲಾ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನಿಕಿತಾ ಪೋರಾವಾಲಾ. ಈ ನಿಕಿತಾ ಪೋರಾವಾಲಾ ಇದಾರಲ್ಲ, ಇವರು ಮಧ್ಯಪ್ರದೇಶದ ಉಜ್ಜಯಿನಿಯವರು. ಮಧ್ಯಪ್ರದೇಶ ರಾಜ್ಯದ ಉಜ್ಜಯಿನಿ ಅವರು. ಸೊ ಇಲ್ಲಿ ಇನ್ನೊಂದು ಪ್ರಶ್ನೆಯನ್ನು ನೋಡೋಣ. ಮಿಸ್ ಇಂಡಿಯಾ ವರ್ಲ್ಡ್ 2024 ಇದರ ವಿಜೇತರು ಯಾರು ಅಂತ ಕೇಳಿದ್ರೆ ದುರ್ವಿ ಪಟೇಲ್. ಈ ಅಂಶ ಕೂಡ ಗೊತ್ತಿರಲಿ, ದುರ್ವಿ ಪಟೇಲ್. ಪ್ರಪಂಚದ ಮೊದಲ ಮಿಸ್ AI ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಕೆಂಜಾ ಲಿಲಿ. ಸೊ ಕೆಂಜಾ ಲಿಲಿ ಇದಾರಲ್ಲ, ಇವರು ಮೊರೊಕ್ಕೋ ದೇಶದ ಇನ್ಫ್ಲೂಯೆನ್ಸರ್. ಮೊರೊಕ್ಕೋ ದೇಶದ ಇನ್ಫ್ಲೂಯೆನ್ಸರ್. ಎರಡ್ 2024ನೇ ಸಾಲಿನ ಚಮೇಲಿ ದೇವಿ ಜೈನ್ ಪುರಸ್ಕಾರ ಈ ಕೆಳಗಿನ ಯಾರಿಗೆ ದೊರಕಿದೆ? ಸರಿಯಾದ ಉತ್ತರ ಎ ಮತ್ತು ಬಿ ಇಬ್ಬರಿಗೂ ಕೂಡ. ಗ್ರೀಷ್ಮಾ ಉತಾರ್ ಮತ್ತು ರಿತಿಕಾ ಚೋಪ್ರಾ ಇವರಿಬ್ಬರಿಗೂ 2024ನೇ ಸಾಲಿನ ಚಮೇಲಿ ದೇವಿ ಜೈನ್ ಪುರಸ್ಕಾರ ದೊರಕಿತು. ನಾಸಾದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಅಮೆರಿಕದ ಅಂತರಿಕ್ಷ ಏಜೆನ್ಸಿ ನಾಸಾ, ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಜರೇಡಾ ಇಸಾಫಮೆನ್. ಸೊ ಈ ನಾಸಾ ಇದೆಯಲ್ಲ, ಈ ನಾಸಾದ ಕೇಂದ್ರ ಕಚೇರಿ ಇರೋದು ವಾಷಿಂಗ್ಟನ್ ಡಿ ಸಿಯಲ್ಲಿ. ಇದು ಅಮೆರಿಕದ ಸ್ಪೇಸ್ ಏಜೆನ್ಸಿ ಆಗಿದೆ.
ಮೌಂಟ್ ಎವರೆಸ್ಟ್ ಅನ್ನ 30 ಸಾರಿ ಏರಿದ ವಿಶ್ವದ ಮೊದಲ ವ್ಯಕ್ತಿ ಯಾರು? ಸರಿಯಾದ ಉತ್ತರ ಆಪ್ಷನ್ ಎ ಕಾಮಿ ರೀತಾ ಶೆರ್ಪಾ. ಸೊ ಕಾಮಿ ರೀತಾ ಶೆರ್ಪಾ ಇದಾರಲ್ಲ, ಇವರು ನೇಪಾಳ ದೇಶದವರು. ಇವರು ಮೌಂಟ್ ಎವರೆಸ್ಟ್ ಅನ್ನ 30 ಸಾರಿ ಏರೋದ್ರ ಮೂಲಕ ವರ್ಲ್ಡ್ ರೆಕಾರ್ಡ್ ಅನ್ನ ಮಾಡಿದ್ರು. ಮೌಂಟ್ ಎವರೆಸ್ಟ್ ಏರಿದ ಅತಿ ಕಿರಿಯ ಭಾರತೀಯ ಯಾರು? ಸರಿಯಾದ ಉತ್ತರ ಕಾಮ್ಯಾ ಕಾರ್ತಿಕೇಯನ್. ಮುಂಬೈನ ಕಾಮ್ಯಾ ಕಾರ್ತಿಕೇಯನ್ ಕೇವಲ 16 ವರ್ಷ ವಯಸ್ಸಿನಲ್ಲಿಯೇ 16 ವರ್ಷವಿದ್ದಾಗಲೇ ಇವರು ಮೌಂಟ್ ಎವರೆಸ್ಟ್ ಏರೋದ್ರ ಮೂಲಕ ಮೌಂಟ್ ಎವರೆಸ್ಟ್ ಏರಿದ ಅತಿ ಕಿರಿಯ ಭಾರತೀಯ ಆಗಿ ಹೊರಹೊಮ್ಮಿದ್ರು. ಸೊ ಮೌಂಟ್ ಎವರೆಸ್ಟ್ ಏರಿದಂತಹ ಅತಿ ಹಿರಿಯ ಮಹಿಳೆ ಯಾರು ಹಾಗಾದ್ರೆ? ಅತಿ ಹಿರಿಯ ಭಾರತೀಯ ಮಹಿಳೆ ಯಾರು ಕೇಳಿದ್ರೆ ಜ್ಯೋತಿ ರಾತ್ರೆ. ಜ್ಯೋತಿ ರಾತ್ರೆ ಅವರು 55 ವರ್ಷವಿದ್ದಾಗ ಮೌಂಟ್ ಎವರೆಸ್ಟ್ ಏರ್ತಾರೆ. ಜ್ಯೋತಿ ರಾತ್ರೆ ಇದಾರಲ್ಲ, ಇವರು ಮಧ್ಯಪ್ರದೇಶ ರಾಜ್ಯದವರು. ಈ ಅಂಶ ಕೂಡ ಗೊತ್ತಿರಲಿ. ಅತಿ ಕಿರಿಯ ಭಾರತೀಯ ಕಾಮ್ಯಾ ಕಾರ್ತಿಕೇಯನ್, ಅತಿ ಹಿರಿಯ ಭಾರತೀಯ ಮಹಿಳೆ ಜ್ಯೋತಿ ರಾತ್ರೆ. ಇಂಗ್ಲಿಷ್ ಚಾನಲ್ ಅನ್ನ ಈಜಿ ದಾಟಿದ ಅತಿ ಹಿರಿಯ ಭಾರತೀಯ ಯಾರು? ಸರಿಯಾದ ಉತ್ತರ ಸಿದ್ಧಾರ್ಥ ಅಗರ್ವಾಲ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸಿದ್ಧಾರ್ಥ ಅಗರ್ವಾಲ್ ಅವರು 49 ವರ್ಷ ವಯಸ್ಸಿನಲ್ಲಿ ಇಂಗ್ಲಿಷ್ ಕಡಲ್ಗಾಲುವೆಯನ್ನ ಈಚಿದ್ರು. ಈ ಇಂಗ್ಲಿಷ್ ಕಡಲ್ಗಾಲುವೆ ಇದೆಯಲ್ಲ, ಇದು ಎಲ್ಲಿದೆ ಅಂತೇಳಿ ಕೇಳಿದ್ದಾರೆ ಕೆಲವು ಸಾರಿ. ಇಂಗ್ಲಿಷ್ ಚಾನಲ್ ಎಲ್ಲಿದೆ ಅಂತೇಳಿ. ಸೊ ಇಂಗ್ಲಿಷ್ ಚಾನಲ್ ಇರೋದು ಅಟ್ಲಾಂಟಿಕ್ ಸಾಗರದಲ್ಲಿ ಗೊತ್ತಿರಲಿ. ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ISA, ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಇದರ ನೂತನ ಸೆಕ್ರೆಟರಿ ಜನರಲ್ ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಆಶೀಶ್ ಖನ್ನಾ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆಶೀಶ್ ಖನ್ನಾ. ಈ ಕೆಳಗಿನ ಯಾವ ದೇಶದ ಮಾನಸಿಕ ರೋಗಿಯಾದ ಜೊರಾದಾ ಪೇರ್ಬೀಕ್ ಇವರಿಗೆ ಇಚ್ಛಾಮರಣದ ಅನುಮತಿ ದೊರಕಿದೆ? ಯಾವ ದೇಶದವರು ಇವರು? ಸರಿಯಾದ ಉತ್ತರ ಇವರು ನೆದರ್ಲ್ಯಾಂಡ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾರು ಪಾರ್ಲಿಮೆಂಟರಿ ಅಫಿಷಿಯಲ್ ಲ್ಯಾಂಗ್ವೇಜ್ ಕಮಿಟಿಯ ಅಧ್ಯಕ್ಷರಾಗಿ ಆಯ್ಕೆಯಾದರು? ಇಂಪಾರ್ಟೆಂಟ್ ಕ್ವಶನ್, ನೋಟ್ ಮಾಡ್ಕೊಳ್ಳಿ. ಪಾರ್ಲಿಮೆಂಟರಿ ಅಫಿಷಿಯಲ್ ಲ್ಯಾಂಗ್ವೇಜ್ ಕಮಿಟಿ ಅಧ್ಯಕ್ಷರಾಗಿ ಆಯ್ಕೆಯಾದವರು ಅಮಿತ್ ಶಾ. ಈ ಪಾರ್ಲಿಮೆಂಟರಿ ಅಫಿಷಿಯಲ್ ಲ್ಯಾಂಗ್ವೇಜ್ ಕಮಿಟಿ ಇದೆಯಲ್ಲ, ಇದು 1976 ಅಲ್ಲಿ ಪ್ರಾರಂಭ ಆಯಿತು. ಈ ಒಂದು ಕಮಿಟಿಯಲ್ಲಿ 30 ಜನರ ಕಮಿಟಿ ಇದು. 30 ಜನ ಕಮಿಟಿಯಲ್ಲಿ 20 ಜನ ಲೋಕಸಭಾ ಸದಸ್ಯರು ಮತ್ತು 10 ಜನ ರಾಜ್ಯಸಭಾ ಸದಸ್ಯರು ಇರುವಂಥ ಒಂದು ಕಮಿಟಿ ಆಗಿರುತ್ತೆ. ಸೊ ಈ ಕಮಿಟಿಯನ್ನು ಹೆಡೆಡ್ ಅಂದರೆ ಈ ಕಮಿಟಿಯ ಅಧ್ಯಕ್ಷರಾಗಿ ಆಯ್ಕೆಯಾದವರು ಅಮಿತ್ ಶಾ. ಸಶಸ್ತ್ರ ಸೀಮಾ ಬಲ SSB ಇದರ ನೂತನ ಮಹಾನಿರ್ದೇಶಕರಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಅಮೃತ ಮೋಹನ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇಂಡಿಯನ್ ಕೋಸ್ಟಲ್ ಗಾರ್ಡ್ ಇದರ ನೂತನ ಮಹಾನಿರ್ದೇಶಕರಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಪರಮೇಶ ಶಿವಮಣಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಪರಮೇಶ್ವರ ಶಿವಮಣಿ. ದಾದಾ ಸಾಹೇಬ್ ಫಾಲ್ಕೆ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ 2024 ಯಾರಿಗೆ ಲಭಿಸಿತು? ವೆರಿ ಇಂಪಾರ್ಟೆಂಟ್ ಕ್ವಶನ್, ನೋಟ್ ಮಾಡ್ಕೊಳ್ಳಿ. ದಾದಾ ಸಾಹೇಬ್ ಫಾಲ್ಕೆ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್. ಸರಿಯಾದ ಉತ್ತರ ಆಪ್ಷನ್ ಎ ಮಿಥುನ್ ಚಕ್ರವರ್ತಿ ಅವರಿಗೆ ದೊರಕಿತು. ಅಲಿಗಢ ಮುಸ್ಲಿಂ ಯೂನಿವರ್ಸಿಟಿಯ ಮೊದಲ ಮಹಿಳಾ ಕುಲಪತಿಗಳಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ನಹೀಮಾ ಖಾತೂನ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ನಹೀಮಾ ಖಾತೂನ್. 2024ನೇ ಸಾಲಿನ ಬುಕರ್ ಪುರಸ್ಕಾರ ವಿಜೇತ ಸಮಂತಾ ಹಾರ್ವೆ ಯಾವ ದೇಶದವರು? ಸರಿಯಾದ ಉತ್ತರ ಇವರು ಬ್ರಿಟನ್ ದೇಶದವರು. ಸೊ ಸಮಂತಾ ಹಾರ್ವೆ ಇದಾರಲ್ಲ, ಸಮಂತಾ ಹಾರ್ವೆ ಇವರ ಆರ್ಬಿಟಲ್ ಎನ್ನುವಂಥ ಕೃತಿಗೆ 2024ನೇ ಸಾಲಿನ ಬೂಕರ್ ಅವಾರ್ಡ್ ಆಯಿತು. ಈ ಬೂಕರ್ ಪ್ರಶಸ್ತಿ ಇದೆಯಲ್ಲ, ಈ ಬೂಕರ್ ಪ್ರಶಸ್ತಿಯನ್ನು 1969ರಲ್ಲಿ ಪ್ರಾರಂಭಿಸಲಾಗಿತ್ತು. ನೆಲ್ಸನ್ ಮಂಡೇಲಾ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ 2024 ಯಾರಿಗೆ ದೊರೆಯಿತು? ವೆರಿ ಇಂಪಾರ್ಟೆಂಟ್ ಕ್ವಶನ್. ನೆಲ್ಸನ್ ಮಂಡೇಲಾ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ 2024 ಇದು ವಿನೋದ ಗಣಾತ್ರ ಅವರಿಗೆ ದೊರಕಿತು. ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದು ಪ್ರಶ್ನೆ, ಯಾಕಂದರೆ
ಈ ಒಂದು ಅವಾರ್ಡ್ ಪಡೆದ ಮೊದಲ ಭಾರತೀಯ ಇವರು. ಮೊದಲ ಭಾರತೀಯ ನೆಲ್ಸನ್ ಮಂಡೇಲಾ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಪಡೆದ ಮೊದಲ ಭಾರತೀಯ ವಿನೋದ ಗಣತ್ರ. ಇವರೊಬ್ಬರು ಫಿಲ್ಮ್ ಪ್ರೊಡ್ಯೂಸರ್ ಆಗಿದ್ದಾರೆ, ಚಿತ್ರ ನಿರ್ಮಾತೃ, ಪ್ರೊಡ್ಯೂಸರ್. ಇವರು ವಿಶೇಷವಾಗಿ ಮಕ್ಕಳ ಚಿತ್ರಗಳನ್ನು, ಚಿಲ್ಡ್ರನ್ ಮೂವಿಗಳನ್ನು ನಿರ್ಮಾಣ ಮಾಡ್ತಾಯಿದ್ರು. ಲತಾ ಮಂಗೇಶ್ಕರ್ ದೀನನಾಥ ಪುರಸ್ಕಾರ 2024 ಯಾರಿಗೆ ದೊರೆಯಿತು? ಸರಿಯಾದ ಉತ್ತರ ಆಪ್ಷನ್ ಸಿ, ಎ ಮತ್ತು ಬಿ ಇಬ್ಬರು. ರಣದೀಪ್ ಹುಡ್ಡಾ ಮತ್ತು ಅಮಿತಾಬ್ ಬಚ್ಚನ್ ಇವರಿಬ್ಬರಿಗೂ ಕೂಡ ಲತಾ ಮಂಗೇಶ್ಕರ್ ದೀನನಾಥ ಅವಾರ್ಡ್ 2024 ದೊರೆಯಿತು. ಗ್ರೀನ್ ಆಸ್ಕರ್ ಎಂದು ಹೆಸರಾದ ವೈಟ್ಲಿ ಗೋಲ್ಡ್ ಅವಾರ್ಡ್ 2024 ವಿಜೇತರು ಯಾರು? ನೋಡಿ, ಈ ಕೆಳಗಿನ ಯಾವ ಪ್ರಶಸ್ತಿಗೆ ಗ್ರೀನ್ ಆಸ್ಕರ್ ಅಂತೇಳಿ ಕರೀತಾರೆ ಅಂತ ಕೇಳಿದ್ರೆ ವೈಟ್ಲಿ ಗೋಲ್ಡ್ ಅವಾರ್ಡ್ ಗೊತ್ತಿರಲಿ. ಸೊ 2024 ಈ ವೈಟ್ಲಿ ಗೋಲ್ಡ್ ಅವಾರ್ಡ್ ವಿಜೇತರು ಯಾರು ಅಂತ ಕೇಳಿದ್ರೆ ಸರಿಯಾದ ಉತ್ತರ ಪೂರ್ಣಿಮಾ ದೇವಿ ಬರ್ಮನ್. ಸೊ ಪೂರ್ಣಿಮಾ ದೇವಿ ಬರ್ಮನ್ ಇದಾರಲ್ಲ, ಇವರು ಅಸ್ಸಾಂನವರು, ಅಸ್ಸಾಂನ ವಿಜ್ಞಾನಿ ಇವರು. ಇವರು ಹರ್ಗಿಲ್ ಎನ್ನುವಂಥ ಪಕ್ಷಿಯ ರಕ್ಷಣೆಗೆ ಇವರು ನೀಡಿದಂಥ ಕೊಡುಗೆಗೆ 2024 ಸಾಲಿನ ವೈಟ್ಲಿ ಗೋಲ್ಡ್ ಅವಾರ್ಡ್ ದೊರೆಯಿತು. ಪ್ರಸ್ತುತ ಭಾರತೀಯ ವಾಯುಸೇನೆಯ ಮುಖ್ಯಸ್ಥರು ಯಾರು? ಸರಿಯಾದ ಉತ್ತರ ಅಮರ್ ಪ್ರೀತ್ ಸಿಂಹ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸ್ನೇಹಿತರೆ, ಭಾರತೀಯ ಸೇನೆಯ ಕುರಿತಾಗಿ ಕಂಪ್ಲೀಟ್ ಆಗಿರುವಂಥ ಮಾಹಿತಿಯನ್ನು ಹೇಳ್ತಿದ್ದೀವಿ ನೋಡಿ. ಭಾರತೀಯ ಸೇನೆಯ ಕುರಿತಾಗಿ ಭಾರತದ ಸೇನೆಯ CDS ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಯಾರು ಕೇಳಿದ್ರೆ ಜನರಲ್ ಅನಿಲ್ ಚೌಹಾನ್. ಇವರು ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್, ಭಾರತೀಯ ಎಲ್ಲ ಸೇನೆಗಳ ಪ್ರಮುಖರು ಇವರು. CDS ಅಂತ ನಾವು ಕರಿತೀವಿ. ಸೊ ನೌಕಾಸೇನೆಯ ಪ್ರಮುಖರು ಯಾರು ಕೇಳಿದ್ರೆ ಭಾರತೀಯ ನೌಕಾಸೇನೆಯ ಮುಖ್ಯಸ್ಥರು ಯಾರು ಅಂತ ಕೇಳಿದ್ರೆ ದಿನೇಶ್ ಕುಮಾರ್ ತ್ರಿಪಾಠಿ. ಭಾರತೀಯ ಭೂಸೇನೆಯ ಮುಖ್ಯಸ್ಥರು ಯಾರಾಗಾದ್ರೆ ಭಾರತೀಯ ಭೂಸೇನೆಯ ಮುಖ್ಯಸ್ಥರು ಯಾರು ಕೇಳಿದ್ರೆ ಉಪೇಂದ್ರ ದ್ವಿವೇದಿ. ಮತ್ತು ಭಾರತೀಯ ವಾಯುಸೇನೆಯ ಮುಖ್ಯಸ್ಥರು ಅಮರಪ್ರೀತ ಸಿಂಹ. ಇವೆಲ್ಲವೂ ಗೊತ್ತಿರಲಿ, ನೌಕಾಸೇನೆ, ಭೂಸೇನೆ, ವಾಯುಸೇನೆ ಮತ್ತು ವಿಶೇಷವಾಗಿ CDS. 2024 ಸಾಲಿನ ಎಬೆಲ್ ಪುರಸ್ಕಾರ ಯಾರಿಗೆ ದೊರೆಯಿತು? ಸರಿಯಾದ ಉತ್ತರ ಮಿಶೆಲ್ ತಲಾಗ್ರಾಂಡ್. ಸೊ ಎಬೆಲ್ ಅವಾರ್ಡನ್ನು ಗಣಿತದಲ್ಲಿ ನೀಡುವಂಥ ಕೊಡುಗೆಗೆ ಕೊಡಲಾಗುತ್ತೆ. ಸೊ ಈ ಮಿಶೆಲ್ ತಲಾಗ್ರಾಂಡ್ ಇದಾರಲ್ಲ, ಇವರು ಫ್ರಾನ್ಸ್ ದೇಶದ ಗಣಿತಶಾಸ್ತ್ರಜ್ಞ. ಎರಡ್ 2024 ಸಾಲಿನ ಆರ್ಯಭಟ್ಟ ಪುರಸ್ಕಾರ ವಿಜೇತರು ಯಾರು? ವೆರಿ ಇಂಪಾರ್ಟೆಂಟ್ ಇದೆ ಕ್ವಶನ್, ಇದು ನೋಟ್ ಮಾಡ್ಕೊಳ್ಳಿ. ಸರಿಯಾದ ಉತ್ತರ ಪಾವಲೂರಿ ಸುಬ್ಬಾರಾವ್. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಸೊ ಪಾವಲೂರಿ ಸುಬ್ಬಾರಾವ್ ಇದರಲ್ಲ ಇವರು ಅಂತರಿಕ್ಷ ವಿಜ್ಞಾನಿ. ಮತ್ತು ಈ ಆರ್ಯಭಟ್ಟ ಪುರಸ್ಕಾರ ಇದೆಯಲ್ಲ, ಇದು ಏರೋಸ್ಪೇಸ್ ರಿಲೇಟೆಡ್ ಆಗಿರುವಂಥ ಒಂದು ಪ್ರಶಸ್ತಿಯಾಗಿದೆ. ಇನ್ನು ಈ ಪಾವಲೂರಿ ಸುಬ್ಬಾರಾವ್ ಇದರಲ್ಲ, ಇವರು ಅನಂತ ಟೆಲಿಕಮ್ಯುನಿಕೇಶನ್ ಎನ್ನುವಂಥ ಸಂಸ್ಥೆಯನ್ನು ಸ್ಥಾಪಿಸಿದರು. 2024 ಸಾಲಿನಲ್ಲಿ ಎಷ್ಟು ಜನರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಲಾಗಿದೆ? ಸರಿಯಾದ ಉತ್ತರ 5 ಜನರಿಗೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತೀಯ ನೌಕಾಸೇನೆಯ ಮೊದಲ ಮಹಿಳಾ ಹೆಲಿಕಾಪ್ಟರ್ ಪೈಲಟ್ ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಅನಾಮಿಕಾ ರಾಜೀವ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇತ್ತೀಚೆಗೆ ನಿಧನರಾದ ಆಚಾರ್ಯ ವಿದ್ಯಾಸಾಗರ್ ಮಹಾರಾಜರು ಕೆಳಗಿನ ಯಾವ ರಾಜ್ಯದವರು? ತುಂಬ ಸುದ್ದಿಯಲ್ಲಿತ್ತು ಈ ವಿಷಯ. ಆಚಾರ್ಯ ವಿದ್ಯಾಸಾಗರ ಮಹಾರಾಜರು ಸಲ್ಲೇಖನ ವ್ರತವನ್ನು ಆಚರಣೆ ಮಾಡಿ ನಿಧನ ಆಗ್ತಾರೆ. ಸೊ ಇವರು ಕರ್ನಾಟಕದವರು. ಇವರು ಕರ್ನಾಟಕದ ಬೆಳಗಾಂ ಜಿಲ್ಲೆಯ ಸದಲಗ ಎಂಬಲ್ಲಿ ಇವರ ಜನನ ಆಗುತ್ತೆ. ಇವರು ಜೈನ ದಿಗಂಬರ ಪಂಥವನ್ನು ಆಚರಣೆ ಮಾಡ್ತಾರೆ ಮತ್ತು ಇವರು ಛತ್ತೀಸ್ಗಢದಲ್ಲಿ ನಿಧನರಾದರು.
ಛತ್ತೀಸ್ಗಢದಲ್ಲಿ ನಿಧನ ಆಗ್ತಾರೆ. ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿದೆ. ಜುಡೈಶ್ ಸುಮಿನಾವಾ ತುಳುಕು ಈ ಕೆಳಗಿನ ಯಾವ ದೇಶದ ಮೊದಲ ಮಹಿಳಾ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾದರು? ಆಪ್ಷನ್ ಈ ರೀತಿದೆ: ರವಾಂಡಾ, ಸುಡಾನ್, ಕಾಂಗೋ ಗಣರಾಜ್ಯ, ಐರ್ಲೆಂಡ್. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.